ರೈತರ ಪರವಾಗಿ ರೈತರ ಹಿತಾಸಕ್ತಿಗೋಸ್ಕರ ಒಂದು ಸಂಕಲ್ಪ ಮಾಡಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಿದ್ರೆ ಇಲ್ಲಿ ಬಂದು ನಾವು ಕೃತಜ್ಞತೆಯನ್ನ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಹೋಗ್ತೀವಿ. ಇಲ್ಲ ಸರ್ಕಾರ ರೈತರಿಗೆ ಹಿತ ಕಾಪಾಡಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನು ಘೋಷಣೆ ಮಾಡ್ತೀವಿ. ಆ ಹೋರಾಟ ರಾಜ್ಯದ ಪ್ರತಿ ಹಳ್ಳಿಯಲ್ಲೂ ನಡೀತದೆ. ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ಗೆ 1777 ಎಕರೆನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾದ ಕಳ ಸರ್ಕಾರ ಅದನ್ನು ವಿರೋಧ ಮಾಡಿ ಅವತ್ತಿನಿಂದ ಹೋರಾಟವನ್ನು ಹಳ್ಳಿಯ ಜನ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಸಂಘಟನೆಗಳ ಪ್ರತಿನಿಧಿಗಳು ಅವರು ಇವರು ಎಲ್ಲರೂ ಹೋಗಿ ಬಂದಾಯಿತು. ಕೊನೆಗೆ ಸರ್ಕಾರ ಜೊತೆ ಮಾತುಕತೆ ನಡೆಯಿತು. ಎಷ್ಟೇ ಹೋರಾಟಗಳು ಮಾತುಕತೆ ಆದರೂ ಕೂಡ ಸರ್ಕಾರ ಇದು ರದ್ದುಪಡಿಸೋಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾ ಇರೋದ ಕಾರಣ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಜಂಟಿಯಾಗಿ ದೇವನಹಳ್ಳಿ ಚಲೋ ಅಂತ ಒಂದು ರಾಜ್ಯ ಮಟ್ಟದ ಕರೆಯನ್ನು ನೀಡಿದು. ಭೂಮಿಯ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ರೈತ ಚಳವಳಿಗಾರರು, ದಲಿತ ಚಳವಳಿಗಾರರು, ಕಾರ್ಮಿಕ ಚಳವಳಿಗಾರರು, ಯುವಜನ, ವಿದ್ಯಾರ್ಥಿ, ಮಹಿಳಾ ಚಳವಳಿಗಾರರು ಜೊತೆಗೆ ಇದನ್ನು ಸಪೋರ್ಟ್ ಮಾಡುವಂಥ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳು ಅವತ್ತು 5,000ಕ್ಕಿಂತಲೂ ಹೆಚ್ಚು ಜನ ನಾವು ಅಲ್ಲಿ ಸಮಾವೇಶಗೊಂಡಿದ್ದು. ಆ ಸಮಾವೇಶಕ್ಕೆ ಹಿಮ್ಮೆಟ್ಟಿಸ್ಬೇಕು ಅಂತಲೇ 3 ದಿನಕ್ಕೆ ಮುಂಚೆನೇ ಪೊಲೀಸ್ನವ್ರು ಪ್ರಯತ್ನ ಮಾಡ್ತಿದ್ರು. 144 ತರಕ್ಕೆ ನೋಡಿದ್ರು, ಸಂತೆ ಮುಂದಕ್ಕೆ ಹಾಕೋಕೆ ನೋಡಿದ್ರು, ಇಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು, ಇದು ಕಾನೂನಿನ ಅಡೆತಡೆ ಇದೆ ಅನ್ನೋಂಥ ವಿಚಾರ ಮುಂದಿಟ್ಟರು. ಆದರೂ ಕೂಡ ನಾವು ಅವರೇ ಕೊಟ್ಟಂಥ ಪ್ಲೇಸನ್ನು ಮಾಡಿದೋ. ನಾವು ಹೇಳಿದ್ದು 5 ಗಂಟೆವರೆಗೆ ನಾವು ಸರ್ಕಾರದ ಅಭಿಪ್ರಾಯನ ಸರ್ಕಾರದ ರಿಯಾಕ್ಷನ್ ಕೇಳ್ತೀವಿ. ಸರ್ಕಾರ ಏನೂ ಕೊಡಿದ್ರೆ 5 ಗಂಟೆ ಮೇಲೆ ನಮ್ಮ ಹೋರಾಟ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದು. ಸಂಜೆವರೆಗೂ ಅಲ್ಲಿ ಯಾವುದೇ ರೀತಿ ಒಂದು ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ, ಯಾವುದೇ ರೀತಿ ಯಾರಿಂದಲೂ ದೂರಿಲ್ಲ. ಜನ ಎಲ್ಲ ಹೋದರು. ನಾವು ಒಂದು 500 ಜನ ಅಲ್ಲಿ ಮುಂದುವರಿಸ್ತಿದ್ದೆ ಹೋರಾಟವನ್ನು. ಅಲ್ಲಿನ ಒಬ್ಬ DCP, ಆ ಭಾಗದ DCP ಪೊಲೀಸ್ನವರು 1300 ಜನ ಪೊಲೀಸ್ ಅವಶ್ಯಕತೆ ಇರಲಿಲ್ಲ. 5 ಜನ IPS ಆಫೀಸರು ಮತ್ತು DSP ತಸ್ಕರ್ ಇನ್ಸ್ಪೆಕ್ಟರ್ ಕೇಳೋರು 30-40 ಜನ. ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಂಡ್ಬಿಟ್ಟು ಏನೋ ರೈತರು ಬಂದು ದಂಗೆ ಎದ್ದು ಬಿಡ್ತಾರೆ, ಬಾಂಬ್ ಹಾಕ್ಬಿಡ್ತಾರೆ, ಸರ್ಕಾರ ಉಳಿಸ್ಬಿಡ್ತಾರೆ ಅಂತ ಏನೋ ಆ ಥರದಿಂದ ಭಾಳ ಸೇರಿಬಿಟ್ಟಿದ್ರು. ನಾವು ಅವ್ರಿಗೆಲ್ಲ ಹೇಳಿದ್ರು ಶಾಂತಿಯುತ ನಡೆಸ್ತೀವಿ ಅಂತ. ಶಾಂತಿಯುತವಾಗಿ ನಡೀತಿದ್ದಂಥ ಚಳುವಳಿಯನ್ನು ನೀವು ಮುಕ್ತಾಯ ಮಾಡಿ ಅರೆಸ್ಟ್ ಮಾಡ್ತೀವಿ ಅಂತೇಳಿ ನಾವು ಅರೆಸ್ಟಾಗಿ ರೆಡಿ ಇದ್ದೋ. ನಾವು ಅದಕ್ಕೂ ಇದ್ದರು, ಜೈಲಿಗೆ ಹೋಗಿ ರೆಡಿ ಇದ್ದೋ. ಆದರೆ DC ಕರ್ಕೊಂಬರ್ತೀನಿ ಅಂತ ಹೋದಂಥ DCP ವ್ಯಾನುಗಳು ಕರ್ಕೊಬಂದು ಭಾಳ ಅಮಾಯಕವಾಗಿ ನುಗ್ಗಿ ಬಲಾತ್ಕಾರವಾಗಿ ಅಲ್ಲಿನ ಚಳುವಳಿಗಾರನ ಅರೆಸ್ಟ್ ಮಾಡೋದು. ವಿಶೇಷವಾಗಿ ಮಹಿಳೆಯರಿಗೆ ಕೈ ಹಾಕಿ ಅವ್ರು ಭಾಳಷ್ಟು ಹೆರಾಸ್ ಮಾಡಿದ್ರು. ಇದು ನಾವು ಈ ಸರ್ಕಾರದಿಂದ ನಿರೀಕ್ಷೆ ಮಾಡಿತ್ತಿಲ್ಲ. ಅದನ್ನ ನಾವು ಮೊದಲೇ ಖಂಡಿಸಿದ್ದೀವಿ. ಈ ನಡುವೆ ನಾವು ಅರೆಸ್ಟ್ ಮಾಡ್ಕೊಂಡು ಬಂದಾಗ ನಮ್ಮೆಲ್ಲರ ಉದ್ದೇಶ ಒಂದೇ ಆಗಿತ್ತು, ನಮ್ಮ ಜೈಲಿಗೆ ಹಾಕಲಿ, ಜಾಮೀನು ತಗೊಳ್ಳೋದು ಬೇಡ, ಈ ಹೋರಾಟ ಯಾವಾಗ ರದ್ದುಪಡಿಸೋವರೆಗೂ ಕೂಡ ನಾವು ಜೈಲಿಂದ ಈಚೆ ಬರಬಾರ್ದು ಅನ್ನೋ ತೀರ್ಮಾನಕ್ಕೆ ನಾವು ಚಳವಳಿಗಾರರು ಮಾಡಿದ್ದು. ಈ ನಡುವೆ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೂರವಾಣಿ ಕರೆ ಮೂಲಕ ನನ್ನೂ ಸೇರಿದಂಗೆ 4-5 ಜನ ಮುಖಂಡರ ಜೊತೆ ಮಾತಾಡಿದರು. ಒಂದು ವಾರದ ಸಭೆ ಕರಿತೀವಿ, ಪಾಸಿಟಿವ್ ಆಗಿ ನಾವು ವರ್ತನೆ ಮಾಡ್ತೀವಿ, ಪಾಸಿಟಿವ್ ಆಗಿ ತೀರ್ಮಾನ ತಗೊಳ್ತೀವಿ, ನಿಮ್ಮ ಉದ್ದೇಶವನ್ನು ಕೈ ಬಿಡಿ ಅಂದರು. ತದನಂತರ ನಾವೆಲ್ಲ 40 ಸಂಘಟನೆಗಳು ಅದ್ರ ಬಗ್ಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಹೇಳೋದಂಥ ಮಾತಿನ ಇಟ್ಟಾಗ ನಾವು ಜೈಲಿಗೆ ಹೋಗೋದ್ರಿಂದ ಹಿಂದೆ ಬಂದವ್ರ ಮಾತು ಗೌರವ ಕೊಟ್ಟು, ಸರ್ಕಾರದ ಮಾತಿಗೆ ಗೌರವ ಕೊಟ್ಟು ಜೈಲಿಗೆ ಹೋಗೋ ಉದ್ದೇಶವನ್ನು ಕೈ ಬಿಟ್ಟು ನಾವು ಸ್ವತಂತ್ರ ಉದ್ಯಾನವನದಲ್ಲಿ ನಾವು 27ರಿಂದ ಈ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. 4ನೇ ತಾರೀಕು ಮಾತುಕತೆಗೆ ಆಹ್ವಾನ ಬಂದಿದೆ ನಮಗೆ ಲಿಖಿತವಾಗಿ. 4ನೇ ತಾರೀಕು ಸಂಯುಕ್ತ ಹೋರಾಟ ಸಮಿತಿ ಮತ್ತು ನಮ್ಮ ಭೂ ಸ್ವಾಧೀನ ಹೋರಾಟ ಸಮಿತಿ ಮತ್ತು ಇತರರು ನಮ್ಮ ಹಿತೈಷಿಗಳು ಸಭೆಗೆ ಹೋಗ್ತೀವಿ. ಸರ್ಕಾರದ ನಿಲುವನ್ನು ನಾವು ನೋಡ್ತೀವಿ. ಅದಕ್ಕಿಂತ ಮುಂಚೆನೇ ಇಲ್ಲಿ ಅವತ್ತು ಸರ್ಕಾರದಿಂದ ಏನು ನಿರ್ಧಾರ ಬರುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕೆ 10,000ಕ್ಕಿಂತ ಹೆಚ್ಚು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ. ಅವತ್ತು ಇಲ್ಲೊಂದು ಸಮಾವೇಶ ನಡೀತದೆ. ಸರ್ಕಾರ ರೈತರ ಪರವಾಗಿ ರೈತರ ಹಿತಾಸಕ್ತಿಗೋಸ್ಕರ ಒಂದು ಸಂಕಲ್ಪ ಮಾಡಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಿದ್ರೆ ಇಲ್ಲಿ ಬಂದು ನಾವು ಕೃತಜ್ಞತೆಯನ್ನು ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಹೋಗ್ತೀವಿ. ಇಲ್ಲ ಸರ್ಕಾರ ರೈತರಿಗೆ ಹಿತ ಕಾಪಾಡಿಲ್ಲ ಅಂದರೆ ಮುಂದಿನ ಹೋರಾಟವನ್ನು ಘೋಷಣೆ ಮಾಡ್ತೀವಿ. ಆ ಹೋರಾಟ ರಾಜ್ಯದ ಪ್ರತಿ ಹಳ್ಳಿಯಲ್ಲೂ ನಡೀತದೆ.